ಅಷ್ಟೇನೇನಿಯ ಈ ಗಂಡಸ್ರು ಎಲ್ಲನೂ ಎಲ್ಲಿ ಚೆನ್ನಾಗಿರ್ತದೆ ಎಲ್ಲಿ ಕಂಫರ್ಟ್ ಆಗಿರ್ತದೆ ಅಲ್ಲೇ ನೆನೆಯ ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಡ್ತಾರೆ. ನೋಡಿ ನನ್ನ ಗಂಡ ಇವಾಗ ಬತ್ತಾನೇನಿಯ ಇಲ್ಲ ಇಲ್ಲಿಗೆ. ಯಾಕೆ ಹೇಳು, ಇದು ಹಳೆ ಮನೆ ಅಲ್ವಾ, ಹಳೆ ಮನೆಗೆ ಯಾರು ಬರ್ತಾರೆ, ಯಾರಿಗೂ ಇಷ್ಟ ಆಯ್ತದೆ ಈ ಹಳೆ ಮನೆಗೆ ಬರೋಕ್ಕೆ? ಹೇಳು, ಯಾರಿಗೂ ಇಷ್ಟ ಆಗೋಕ್ಕಿಲ್ಲ. ಎಲ್ಲರೂ ಆರಾಮಾಗಿ ಚೆನ್ನಾಗಿರೋ ಕಡೆ ಇಷ್ಟಪಡ್ತಾರೆ. ಅಲ್ಲೆಲ್ಲ ಒಪ್ಕೊಳ್ಳೋ ಗಂಟ ಒಪ್ಕೊಬಿಟ್ಟ. ಇಷ್ಟು ದಿನ ನನ್ನ ಪರ ಇದ್ದ, ಇವಾಗ ನನ್ನ ಪರ ಇಲ್ಲವೇ ಇಲ್ಲ, ಎಲ್ಲ ಮನೆಯಾಳಿ ಪರನೇನಿಯ ಹೋಗ್ಬಿಟ್ಟ ಆತಾಗೆ. ನನ್ನ ಬಾಧೆ ಯಾರಿಗೆ ಹೇಳ್ಕೊಳ್ಳಿ. ನನ್ನ ಮಗಳು ಮದುವೆ ಒಂದು ಮಾಡಿ ಮುಗಿಸ್ಬಿಟ್ರೆ ಆದಷ್ಟು ಬೇಗ ಸಾಕಪ್ಪ. ಇನ್ನು ಎಲ್ಲಿಂದ ಅಂತ ಹೇಳ್ಬಿಟ್ಟು ಇನ್ನು ಇದು ಮಾಡೋಕ್ಕಾಯ್ತದೆ? ನನಗಂತೂ ತಲೆ ಕೆಟ್ಟು ಗೊಬ್ಬರ ಹಿಡಿದ್ಬಿಟ್ಟೈತೆ. ನನಗಂತೂ ಏನಪ್ಪ ಮಾಡೋದು, ಏನಪ್ಪ ಇವನ್ ಕತೆ ಅಂತ ಹೇಳ್ಬಿಟ್ಟು ಮನೆನೂ ಸಿಗಲಿಲ್ಲ, ಬೇರೆ ಯಾವುದೂ ಎಂಥದೂ ಇಲ್ಲ. ಕೊಡಿಸ್ತೀನಿ ಅಂತಾನೆ ಹುಡುಕಕ್ಕೆ ಯಾವ ಇಲ್ಲ ಅಂತಾನೆ, ಇವನು ಬೇಕಂತಾನೆ ಹುಡುಕ್ತಿಲ್ವ ಏನು ಅಂತ. ಚಿಕ್ಕತ್ತೆ, ಇದೇ ನಿಂಗೆ ಬೇಜಾರು ಮಾಡ್ಕೊಂಡು ಹಿಂಗೆ ಕುಂತ್ಕೊಬಿಟ್ಟಿದ್ರಲ್ಲ, ಯಾಕೆ, ಏನಾಯಿತು? ಅಯ್ಯೋ ಪ್ರಿಯಾ, ಬಾವಾ ನೋಡಿ ನನ್ನ ಪರಿಸ್ಥಿತಿಯ. ನ್ಯಾಯ ತೀರ್ಮಾನ ಅಂತ ಮಾಡಿದ್ರು, ಬೇರೆ ಮನೆ ಇಕ್ಬಿಟ್ಟು ಬೇರೆ ಮನೆಗೆ ಏನು ನೋಡ್ಕೋಬೇಕು ಅಂತೇಳ್ಬಿಟ್ಟು ಹೇಳಿದ್ರು, ಬೇರೆ ಮನೆಗೆ ಇರ್ರಿ ಅಂತೇಳಿ. ಆಯಿತು ಅಂತೇಳ್ಬಿಟ್ಟು ಬೇರೆ ಮನೆಗೆ ನನ್ನನ್ನು ಕಳಿಸ್ಬಿಟ್ರೆ ನೋಡಿ ಅಂಥ ಗುಡಿಸ್ಲು ಮನೆಗೆ ಕಳಿಸೋರಿ ಅಂತೇಳ್ಬಿಟ್ಟು. ಇಲ್ಲೋ ಮಳೆ ಬಂದರೆ ಎಲ್ಲ ಸೋರ್ತದೆ. ಹೇಳ್ತಾನೆ ಇದ್ದೀನಿ ನನ್ನ ಗಂಡಂಗೆ, ಆಗಲ್ಲ ಈ ಮನೆಗಿರೋಕ್ಕೆ ಆಗಲ್ಲ ಅಂತೇಳಿ. ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ, ಇಲ್ಲ ಇಲ್ಲ ಅಂತೇಳ್ಬಿಟ್ಟು ಈಗ ನೋಡು ಹಿಂಗೆ ಇರಿಸ್ಬಿಟ್ಟವನಿ. ನನಗಂತೂ ಜಲ್ಮುಕ್ಕೆ ಸಾಕಾಗೋಯ್ತದೆ ಪ್ರಿಯಾ ಇಲ್ಲೆಲ್ಲ ನೋಡ್ಕೊಳ್ಳೋಕ್ಕೆ. ನೆನೆ ರಾತ್ರಿ ಮಳೆ ಬಂದು ಎಲ್ಲ ಬೆಡ್ಶೀಟ್ ಎಲ್ಲ ನೆಂದೋಗ್ಬಿಡ್ತು ರಾತ್ರಿ ಅಂತೂ. ಏನು ಮಾಡೋದು, ನಿಮ್ಮ ಮಾವಯ್ಯ ತಲೆಯೇ ಕೆಡಿಸ್ಕೊಳಕ್ಕಿಲ್ಲ. ಇಷ್ಟು ದಾರ ಊರಾಗೆ ಯಾವ ಮನೆನೂ ಮಾರಾಟಕ್ಕೆ ಏನೇ ಗೊತ್ತಿಲ್ವಾ? ಇಲ್ಲ ಅಂದರೆ ಹೋಗ್ಲಿ, ಯಾವ್ದಾನ ಒಂದು ಬಾಡಿಗೆಗೂ ಸಿಗ್ತಾ ಇಲ್ವಾ ಮನೆ? ಹೇಳು. ನೀವು ಹಿಂಗೆ ಕೊರಿಕೊಂಡು ಗೊಳು ಅಂತ ಕುಂತ್ಕೊಳ್ಳಿ. ಅಲ್ಲಿ ನಮ್ಮ ಅತ್ತೆ ಮಾವ ಇಬ್ರು ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಹೋದ್ರು ಇವತ್ತು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳ್ಬಿಟ್ಟು. ಹೌದೇ? ನನ್ನ ಗಂಡಂಗೆ ಆಯ್ತಾನೆ ಇರಲಿಲ್ಲ, ಮತ್ತೆ ಅವಳನ್ನು ಕಂಡ್ರನೇನಿಯ ಈಗ ಆ ಬದ್ರಿ ಜೊತೆನೇ ತಿರ್ಕೊಂಡು ಬಿದ್ದವನಲ್ಲ ಹೆಂಗೆ ಅಂತೇಳ್ಬಿಟ್ಟು ಏನೋ ಮಾಟಗಿಟ ಮೋಡ್ಗಿಡಿ ಏನೋ ಮಾಡಿಸ್ಬಿಟ್ಲಾ ಅಂತ ಹೇಳಿ. ಏನೋ ಚಿಕ್ಕತ್ತೆ, ಇವಾಗ ಹೆಂಗೋ ಚೆನ್ನಾಗವ್ರೆ ಇಬ್ರು, ಆರಾಮಾಗವ್ರು ಇಬ್ರು. ಓಡಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ನ್ಯಾಟಿಗೆ ಹೋದ್ರಿ ಇಬ್ರು. ನಾನು ಅದಕ್ಕೆ ನಿಮ್ಮನ್ನು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗನಿ. ಒಂದು ಮನೆ ಇತ್ತು ತೋರ್ಸನಿ ಹಂಗೇನಿಯ ಪಾಪ. ಸುಮ್ಮನೆ ನಮ್ಮ ಯಜಮಾನ್ರು ಅಷ್ಟೇ ನಿಮ್ಮನ್ನು ಕಂಡ್ರಾಗಲ್ವಲ್ಲ. ನಮ್ಮ ಯಜಮಾನಪ್ಪ ಇದ್ದಾಗಂತೂ ಬರೋಕ್ಕೇನೇ ಆಗಕ್ಕಿಲ್ಲ, ಬೈದಾಡ್ತಾನೆ ಸುಮ್ಕೇನೆ ಮನೆಗೆ ಬಿದ್ದಿರಿ ನೀನು ಅಂತ ಹೇಳ್ಬಿಟ್ಟು. ಅದಕ್ಕೆ ಹಂಗೆ ಹೇಳ್ಬಿಟ್ಟು ತೋರಿಸ್ಬಿಟ್ಟು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ. ಪ್ರಿಯಾ, ಅದೊಂದು ಮಾಡಿ ಸಹಾಯ ಮಾಡಿಬಿಟ್ಟು ಪುಣ್ಯ ಕಟ್ಕ ಪ್ರಿಯಾ ನೀನು ದಯವಿಟ್ಟು. ನನಗಂತೂ ಆಯ್ತಾ ಇಲ್ಲ, ನನಗಂತೂ ಇರೋಕ್ಕೇನೆ ಆಯ್ತಾ ಇಲ್ಲ. ದೇವ್ರಣೆಗೂ ಸಾಕಾಗಿ ಹೋಗ್ಬಿಟ್ಟಿದ್ದೀನಿ ನಾನಂತೂ. ಇಲ್ಲ ಅಂತ ಅನ್ಬೇಡ ಪ್ರಿಯಾ, ಹೆಂಗನ ಮಾಡಿ ನೀನು ನನಗೆ ಕಾಪಾಡಬೇಕು. ಈ ಮನೆನಾಗಂತೂ ಇರೋಕ್ಕಾಯ್ತಿಲ್ಲ. ನಮ್ಮ ಯಜಮಾನಪ್ಪನ ನನ್ನ ಬಗ್ಗೆ ತಲೆಗೆ ಹಾಕಂತಿಲ್ಲ. ಈಗೇನೋ ಇನ್ನೊಂದು ವರ್ಷ ಕಳೆಯೋ ತನಕ ಇದೇ ಮನೆಗೆ ಇದ್ಬಿಟ್ಟೆ ಅಂದರೆ ನನ್ನ ಗಂಡ ಇದೇ ಮನೆಯೇ ಫಿಕ್ಸ್ ಮಾಡಿಬಿಡ್ತಾನೆ. ಇಲ್ಲ ಬರ್ರಿ, ನೀವ್ಯಾಕೆ ತಲೆ ಕೆಡಿಸ್ಕೊತೀರಾ? ಒಳ್ಳೆ ಮನೆನೇ ಹೋಯ್ತೆ. ಸುಮ್ಕೇಣಿಯ ಅದು ಇದು ಶೂಟಿಂಗ್ ಪಾರ್ಟಿಂಗಿಗೆ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟಿದ್ರು. ಇವಾಗೇನೋ ಮಾರ್ತೀವಿ ಅಂತನೇನೋ ಹೇಳ್ತಾವ್ರಂತೆ, ನನಗೂ ಗೊತ್ತಿಲ್ಲ. ಏನೋ ನಿಮ್ಗೊಂದು ಮನೆ ತೆಕೊಡ್ಲಿ, ಬರ್ರಿ ಸುಮ್ಕೇಣಿಯ ಸೂಪರ್ ಆಗೈತೆ. ಪೊದ್ದಕ್ಕ ಹಂಗೆ ಹೇಳ್ತು ಮನೆಯಲ್ಲ ಐತೆ ನೋಡಮ್ಮಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಹಿಂಗೆ ಅಂತ ಹೇಳಿದ್ದೆ ಹೇಳು. ಅದಕ್ಕೆ ನನಗೆ ಫೋನ್ ಮಾಡಿತ್ತು. ಅಲ್ಲ ಐತೆ ನೋಡ್ಕೊಂಬಿಟ್ಟು ಬರ್ರಿ ಅಂತ ಹೇಳ್ಬಿಟ್ಟು. ಅವಕ್ಕ ಹೊರಗಡೆ ಓಡಾಡ್ತಿರ್ತದಲ್ಲ, ಅವಕ್ಕಂಗೆ ಚೆನ್ನಾಗಿ ಗೊತ್ತಿರ್ತದೆ. ಬರ್ರಿ ತೋರಿಸ್ತೀನಿ. ಸುಮಾರಾಗಿದ್ರು ಸಾಕಣಮ್ಮಿ ಮನೆ. ನನಗೇನು ಅರಮನೆ ಥರ ಏನು ಮನೆ ಬೇಡ, ಸುಮಾರಾಗಿದ್ರು ಸಾಕು. ಸರಿ ಬರ್ರಿ ತೋರಿಸ್ತೀನಿ. ಹೆಂಗೈತೆ ಮನೆ? ಅಮ್ಮಿ ಈ ಮನೆ ಯಾಕೆ? ಈ ಮನೆ ಯಾರು ಕೊಡ್ತಾರೆ ಬಾಡಿಗೆಗೆ? ಅವ್ರು ಪ್ಯಾಟೆಗೆ ಅವರೇ ಕೊಡಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಲ್ಲ, ಯಾಕತ್ತೆ ಕೊಡಕ್ಕಿಲ್ಲ? ಕೊಡ್ತಾರೆ. ಕೇಳಿ ವಿಚಾರಿಸ್ಬೇಕು ಅಷ್ಟೇ. ಯಾರು ಹೇಳಿದ್ರು ಕೊಡಕ್ಕಿಲ್ಲ ಅಂತ ಹೇಳ್ಬಿಟ್ಟು. ನೋಡಿ ಒಳಗಡೆ ಎಲ್ಲ ಸೂಪರ್ ಆಗೈತೆ. ಒಂದು ನಿಮಿಷ ಇರಿ, ಬೀಗನೂ ಬೇಯಿಸ್ಕೊಂಬಿಟ್ಟು ಬರ್ತೀನಿ. ಪಕ್ಕದ ಮನೆಯವ್ರಿಗೆ ಇವ್ರಿಗೆ ಬೀಗ ಕೊಟ್ಟವ್ರಂತೆ. ಓನರ್ಗೆ ಫೋನ್ ಹಾಕಿದ್ದಕ್ಕೆ ಹೋಗಿ ಮನೆ ನೋಡಕ್ಕೆ ಹೇಳು ಅಂತ ಹೇಳಿದ್ರಂತೆ. ಅದಕ್ಕೆ ಹೋಗಿ ನೋಡ್ಕೊಂಬಿಟ್ಟು ಬರೋಣ. ಬರ್ರಿ ನೀವು ಅಷ್ಟೇ ಸುಮ್ಕೇನಿಯ ಮಾವ ಹಿಂಗೆ ಫೋನ್ ಮಾಡ್ಬಿಟ್ಟು ಕರೀರಿ, ಹಿಂಗೆ ಬಾ ಡೈರೆಕ್ಟಾಗಿ ಅಂತ ಹೇಳ್ಬಿಟ್ಟು. ನಾನು ತೋರಿಸ್ಬಿಟ್ಟು ಹೋಯ್ತೀನಿ. ನಾನು ಹೇಳ್ದೆ ಅಂತ ಹೇಳ್ಬಿಟ್ಟು ಏನು ಹೇಳಕ್ಕೆ ಹೋಗ್ಬೇಡಿ. ಸುಮ್ಕೇನಿಯ ನಿಂಪಾಡು ನೀವು ಅಷ್ಟೇನೇನಿಯ ಇದು ಮಾಡ್ಕೊಂಡು ಬರ್ರಿ. ಏನಿದು ಇಷ್ಟು ದೊಡ್ಡ ಮನೆಯಾ? ಯಪ್ಪ, ನನಗಂತೂ ನಂಬಕ್ಕೇನೇ ಆಯ್ತಿಲ್ಲ. ಈ ಮನೆಯ ತಗೊಬಿಟ್ರೆ ಚೆನ್ನಾಗೇ ಇರ್ತದೆ, ಆದರೆ ಕೊಡಿಸ್ತಾನೋ ಕೊಡ್ಸಕ್ಕಿಲ್ವೋ ನನ್ನ ಗಂಡ. ಯಾಕೆ ಬಿಡಬೇಕು ಕೇಳ್ತೀನಿ, ಬಿಡಕ್ಕಿಲ್ಲ ನಾನಂತೂ. ಏನೊಮ್ಮೆ ಇಷ್ಟು ಸಾಲವಾಗಿ ಚೆನ್ನಾಗೈತಲ್ವಾ? ಒಂದೇ ಫ್ಲೋರೇ ಕೆಳಗಡೆ ನೆನೆಯ ಅಂದರೆ ಈ ಥರ ಆಯ್ತಾ? ಒಂದು ಕಡೆ ಅಡುಗೆ ಮನೆ, ಒಂದು ಕಡೆ ಬೆಡ್ರೂಮು, ಆ ಥರ ಆಯ್ತಾ? ಸಕ್ಕತ್ತಾಗೈತೆ ಮನೆ ಮಾತ್ರ. ಅತ್ತೆ ಸುಮ್ಮನೆ ಫಿಲ್ಮ್ಗೆ ಅದಕ್ಕೆ ಇದಕ್ಕೆ ಅವಾಗೆಲ್ಲ ಇದ್ರಲ್ಲ ಹಿಂದಿನ ಕಾಲದೇನೆಯ ಎಲ್ಲ ಹೊಸ್ದಾಗೆಲ್ಲನೂ ರಿನೋವೇಷನ್ ಮಾಡೋರಿ. ಆಲ್ಟ್ರ್ ಮಾಡಿಸ್ಬಿಟ್ಟವ್ರ ಮನೆಯಲ್ಲೇ ಸಕ್ಕತ್ತಾಗೈತೆ. ಒಂದು ಸ್ವಲ್ಪ ಶಾಣೆನೇ ಹೇಳ್ಬೋದೇನೋ, ಕಾಸು ನನಗೂ ಗೊತ್ತಿಲ್ಲ. ತಗೋತಿರಲ್ಲ ಚೆನ್ನಾಗಿರೋ ಮನೆಯೇ ತಗೊಳ್ಳಿ. ಸೂಪರ್ ಆಗೈತೆ ಮನೆ ಮಾತ್ರನೂ. ನೋಡಿ ಚಿಕ್ಕ ಮಾವಂಗೆ ಫೋನ್ ಮಾಡಿದ್ರೆ ಬರ್ತಾರಂತ. ಮಾಡಿದ್ದೆ ಬರ್ರಿ ಅಂತ ಹೇಳ್ಬಿಟ್ಟು. ಮನೆ ಮಾತ್ರನೇ ಸೂಪರ್ ಆಗೈತಿ. ಎಲ್ಲ ಹಿಂಗೆ ಸುತ್ತ ಐತೆ. ಮ್ಯಾಲ್ಗಡೆ ಗಿಲ್ಗಡೆ ಏನಿಲ್ಲ. ಏನು ಸುತ್ತ ಒಂದು ಅಡುಗೆ ಮನೆ, ಒಂದು ರೂಮು ಹಂಗೆ ಗೋಲಾಕಾರದಾಗ ಐತಲ್ಲ, ಚೌಕಾಕಾರದಾಗ ಐತೆ. ಕಟ್ಟಿರೋದೇ ಹಂಗೆ, ಅವ್ರವ್ರಿಗೆ ಸ್ಪೆಷಲಾಗಿ ಅವ್ರವ್ರು ಕಟ್ಕೊಂಡಿರ್ತಾರೆ. ಹೋಗಿ ನೋಡಿ ಮನೆ ಚೆನ್ನಾಗೈತಾ ಅಂತ. ನಮ್ಮ ಮನೆಗಿನ್ನ ಇದೇನಿಗೆ ಸಗತ್ತಾಗೈತಪ್ಪ ಮನೆ ಮಾತ್ರ. ಏನು ಚೆನ್ನಾಗೈತೆ, ಒಂಥರ ಡಿಫ್ರೆಂಟಾಗಿ ಐತಲ್ವ ಒಂಥರ ಮನೆ.
ಫಿಲ್ಮ್ಗೆ ಅಂತಲೇ ಕೊಟ್ಟಿದ್ರು, ಇದು ಯೋನಕ್ಕೆ ಕೊಟ್ಟಿದ್ರು, ನನಗಂತೂ ಗೊತ್ತಿಲ್ಲ. ಅಂತೂ ಸಾಕತ್ತಾಗೈತೆ ಮನೆ ಮಾತ್ರ. ಪರವಾಗಿಲ್ಲ. ಅಯ್ಯೋ ಪ್ರಿಯಾ, ಅಡುಗೆ ಮನೆ ಎಲ್ಲ ಮಸ್ತಾಗೈತೆ. ನಿಮ್ಗೆ ಇಷ್ಟ ಆದರೆ ಸಾಕು. ನಾನೊಂದ್ಸಲ ಎಲ್ಲ ನೋಡ್ಕೊಂಬಿಟ್ಟು ಬಂದಲ್ಲ, ಎಲ್ಲನೂ ಸಾಕತ್ತಾಗೈತೆ. ನೀವು ಒಂದ್ಕಿತ ಎಲ್ಲ ನೋಡ್ಕೊಂಬಿಟ್ಟು ಬರ್ರಿ. ನಿಮ್ಗೆ ಇಷ್ಟ ಆದರೆ ಮಾವಯ್ಯಂಗೆ ಹೇಳಿ, ಸರಿನಾ? ಮಾವಯ್ಯ ಹೆಂಗಿರಿಗೆ ಬರ್ತಾರಲ್ಲ ಅವ್ರಿಗೆ ಹೇಳಿ, ನಾನಿನ್ನು ಹೊರಡ್ತೀನಿ. ಥ್ಯಾಂಕ್ಸ್ ಪ್ರಿಯಾ, ಥ್ಯಾಂಕ್ ಯು ಸೋ ಮಚ್. ಎಂಥ ಸಂದಕ್ಕಿರ ಮನೆ ಹುಡಿ ಕೊಟ್ಬಿಟ್ಟಿದ್ಯಾ ನೀನಂತೂ. ಕುಂತ್ಕೊತೀನಿರು, ನಂಗೆ ಇದೇ ಮನೆ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನಪ್ಪ ಬರಲಿ, ಬತ್ತೀನಿ ಒಂದು 5 ನಿಮಿಷ ಅಂತ ಹೇಳ್ದೆ. ಬಂದಿದ್ದ ತಕ್ಷಣ ಅದೇನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ನಂಗೆ ಇದೇ ಮನೆ ಬೇಕು ಅಂತ ಕುಂತ್ಕೊತೀನಿ. ಹಂಗೇನೆ ನೀಯ ಮಾಡ್ರಿ. ಎದ್ರುಕೊಳ್ಳೋದು ಯಾಕೆ ಎದ್ರುಕತ್ತೀರಾ? ನಿಮ್ಗೊಂದು ಮನೆ ಮಾಡ್ಬಿಟ್ಟು ಇಕ್ಕಬೇಕು ಅಂತ ಹೇಳ್ಬಿಟ್ಟು ಪಂಚಾಯತಿನಾಗ ಮಾತಾಡೋರು ತಾನೇ. ಎಲ್ಲ ಮಾತಾಡಿದ್ಮೇಲೆ ಈಗ ಏನು ಟೆನ್ಷನ್ ಇಲ್ಲ, ಆರಾಮಾಗಿ ಯಾವುದೋ ಒಂದು ಮನೆ, ಇಂಥ ಚೆನ್ನಾಗಿರೋ ಮನೆ ನೀನು ತಗೊಳ್ಳಿ. ಸುಮ್ಮನೆ ಯಾಕೆ ಯೋಚನೆ ಮಾಡ್ತೀರಾ? ಹಂಗೆ ಮಾಡ್ತೀನಿ. ಸರಿ, ನಾನಿನ್ನು ಹೊರಡ್ತೀನಿ. ಸುಮ್ಮನೆ ನಾನು ತೋರಿಸ್ದೆ ಅಂದರೆ ಹುರ್ಕೊಂಡು ಸಾಯ್ತಾರೆ ನಮ್ಮ ಮನೆಗೆ. ಅದಕ್ಕೆ ನಾನು ಹೊರಡ್ತೀನಿ. ಆರಾಮಾಗಿ ಕುಂತ್ಕೊಂಡಿರ್ರಿ. ಬಂದ ತಕ್ಷಣ ಯಾಕೆ ಮಾತಾಡಿ. ದೇವರು ನಿಧಾನ ಆದರೂ ಪರವಾಗಿಲ್ಲ, ಚೆನ್ನಾಗಿರೋದನ್ನೇ ನೀನು ಕೊಡ್ತಾನೆ ಅಂತ ಈ ಮನೆ ನೋಡೇ ನೀನು ಅನ್ನಿಸ್ತೈತೆ ನನಗಂತೂ. ಇಷ್ಟು ದಿನ ವಾರ ದಿನದಿಂದ ಗುಡಿಸ್ಲನಾಗ ಇದ್ದಿದ್ದಕ್ಕೂ, ಸೋರ ಮಳೆನಾಗ ಇದ್ದಿದ್ದಕ್ಕೂ ಯಪ್ಪ ಬಿಡು, ಇದೊಂಥರ ಚೆನ್ನಾಗೈತಲ್ಲ, ಬೋಲ್ ಇಷ್ಟ ಆಯಿತು ನನಗಂತೂ. ನೋಡ್ತಾ ಇಷ್ಟ ಆಯ್ತದೆ. ಲೇ ಏನೇ ನೀನು ಈ ಮನೆನೇ ಹೇಳಿದ್ದು? ಇದೇ ಮನೆನೇ ಹೇಳಿದ್ದು. ನನಗೆ ಇದೇ ಮನೆನೇ ಬೇಕು. ಸಖತ್ತಾಗೈತೆ ನೋಡಕ್ಕೆ ಮಾತ್ರ. ಒಂದು ರೌಂಡ್ ನೋಡ್ಕೊಂಬಿಟ್ಟು ಬರ್ರಿ. ನಾನು ನೋಡಿಲ್ದಿರ ಮನೆನೇ ನಾನು ನೋಡಿದ್ದೀನಿ. ಇದೆಲ್ಲ ಸ್ಯಾನೆ ಆಯ್ತದಮ್ಮಿ. ಒಂದು 35-40 ಲಕ್ಷದ ಮ್ಯಾಲೆ ಹೇಳ್ತಾರೆ. ಯಾಕೆ ನನಗೆ ಅಂತ ಹೇಳ್ಬಿಟ್ಟು ನೀನು ಏನು ಮಾಡಿಕ್ಕಿದ್ಯಾ? ನನಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಗಂಟ 10 ಪೈಸದೇನ ನನಗೆ ನನ್ನ ಹೆಂಡ್ತಿಗೆ ಅಂತ ಹೇಳ್ಬಿಟ್ಟು ಮಾಡಿಕ್ಕಿದ್ಯಾ? ಏನಿಲ್ಲ ತಾನೇ. ಫಸ್ಟ್ನೇ ಹೆಂಡ್ತಿಂದ ತಿರ್ಕೊಂಡು ಇವಾಗ ಆರಾಮಾಗಿದ್ದೀಗ. ನನಗೂ ಅಷ್ಟೇ ಈ ಮನೆಯ ಬೇಕು. ಮಾರಾಟಕ್ಕೆ ಐತಂತೆ. ಬಂದ್ಬಿಟ್ಟು ಯಾರೋ ಹೇಳಿದ್ರು, ನನಗೂ ಗೊತ್ತಾಯಿತು. ಕೀಸ್ಕೊಂಡು ನೋಡ್ತಾ ಇದ್ದೀನಿ. ಓನರು ಎಲ್ಲನೂ ನಿಮಗೆ ಗೊತ್ತಿರಬೇಕಲ್ವಾ? ಫೋನ್ ಮಾಡಿ ಮಾತಾಡಿ ಲೆಕ್ಕಾಚಾರ ಮಾಡಿ ನನಗಂತೂ ಈ ಮನೆಯ ಕೊಡಿಸ್ಬಿಡಿ. ಅಷ್ಟೇನಿಯ ಸಾಕು, ಇನ್ನೇನು ಬೇಡ ನನಗಂತೂ. ಲೇ ಇಷ್ಟು ದೊಡ್ಡ ಮನೆನಾಗ ಏನೇ ಮಾಡ್ತೀಯ ಇದ್ದು? ಸುಮ್ಕೇನಿಯ ಇದೊಂಥರ ಐತೆ ಮನೆ. ಸುತ್ತ ಒಂಥರ ಹಂಗೆ ಹಿಂಗೆ ಅಂತ ಐತೆ. ಯಾಕೆ ಸುಮ್ಕೇನಿ? ಇದೆಲ್ಲ ಬ್ಯಾಡವಾಗಿತ್ತು. ಅದೆಲ್ಲ ನಂಗೆ ಗೊತ್ತಿಲ್ಲ. ನಂಗೆ ಇದೇ ಮನೆ ಏನಿಯ ಬೇಕು. ಒಪ್ಕೊಂಡ್ರೆ ತಾನೇ ಪಂಚಾಯತಿನಾಗ ಒಂದು ಚೆನ್ನಾಗಿರೋ ಮನೆ ಮಾಡ್ಬಿಟ್ಟು ಇರಿಸ್ತೀನಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಬಂದ್ಬಿಟ್ಟು ನಮ್ಮ ಮನೆಗೆ ಆಡ್ಕೊಂಡ್ಲಲ್ಲ. ಅವಾಗ ಎಲ್ಲೋಗಿತ್ತು ನಿಮ್ಗೆ ಎಲ್ಲನೂ? ಈ ಮನೆ ನಂಗೆ ನೆನೆಯ ಬೇಕು, ಸರಿನಾ? ಈ ಮನೆ ಅಂದರೆ ನೀನು ನನಗೆ ಬೋಲ್ ಇಷ್ಟ. ಎಂಥ ಇಷ್ಟ ಆಯ್ತು ಗೊತ್ತೇ ನೋಡಿದ ತಕ್ಷಣ ಏನಿಯ ನೋಡಿ. ಅದೇನು ಮಾಡ್ತಿರೋ ಬಿಡ್ತಿರೋ ಅದೆಲ್ಲ ನನಗಂತೂ ಬೇಕಾಗಿಲ್ಲ. ಈ ಮನೆಯ ನಾನು ಕೊಡಿಸ್ತೀರಾ ಅಷ್ಟೇ ಏನಿಯ. ಇವತ್ತಿಂದ ಈ ಮನೆಗೆ ನಾನು ನನ್ನ ಮಗಳು ಫಿಕ್ಸು. ಇಲ್ಲೇ ಏನೇ ಇರ್ತೀವಿ. ಅವಳು ಮಾತ್ರ ಚೆನ್ನಾಗಿರ್ಬೇಕು. ದೊಡ್ಡೇನ್ರು ಚಿಕ್ಕೇನ್ರು ನನ್ನ ಪಾಪ ಮಾಡಿದ್ದೀನಿ. ನೀನು ನಿಮ್ಮ ಹೆಂಡತಿ ಇಬ್ಬರು ಸೇರ್ಕೊಂಡು ನನ್ನ ಮದುವೆ ಮಾಡಿಸ್ಬಿಟ್ಟು ಈಗ ನೋಡ್ಬಿಟ್ಟು ಮುದ್ಗಾಲ್ದಾಗ ಏನೇ ಕೈ ಬಿಟ್ಬಿಟ್ಟು ಬಿಟ್ಬಿಟ್ಟೆನಾ? ಈ ಮನೆ ಬೇಕೇ ಬೇಕು ನನಗೆ. ಈ ಮನೆಗೆ ಏನೇ ನಾನು ಇರೋದು. ಅದು ಯಾವ ಓನರ್ತಾಗ ಮಾತಾಡ್ಬಿಟ್ಟು ಎಲ್ಲ ಸೆಟ್ಲು ಮಾಡ್ಬಿಡಿ ಅಷ್ಟೇನೇ. ನನಗಂತೂ ಇಷ್ಟ ಅಂತ ಹೇಳ್ಬಿಟ್ಟು ಆಗ್ನೇನಿಯ ಹೇಳ್ಬಿಟ್ಟಿದ್ದೀನಿ. ಈ ಮನೆ ಕಾಸು ಕೊಡೋದ್ರಾಗೆ ಹೊಸ ಮನೆ ಏನಿಯ ಕೊಟ್ಬೋದಿತ್ತು. ಅದೆಲ್ಲ ನನಗೆ ಗೊತ್ತಿಲ್ಲ. ಈ ಮನೆ ನನಗೆ ಬೇಕಷ್ಟೇ ಏನಿಯ. ಇದೊಳ್ಳೆ ಕತೆ ಆಯ್ತಲ್ಲ. ಈ ಮನೆ ಬೋಲ್ ರೇಟ್ ಹೇಳ್ತಾನೆ ಒಯ್ಯೋ ಅನ್ನಿಸ್ತದೆ. ಈಗ ಏನು ಮಾಡೋದು? ಇರಪರ ದುಡ್ಡೆಲ್ಲ ಇದಕ್ಕೇನೇ ಹಾಕ್ಬೇಕಾಯ್ತದೆ. ಇವಳು ಬೇರೆ ಹಿಂಗೆ ಕುಂತವಳೆ. ಪಂಚಾಯತಿನಾಗೂ ತೀರ್ಮಾನ ಆಗೋಗ್ಬಿಟ್ಟೈತಲ್ಲ. ಇನ್ನೇನು ತಾನೇ ಮಾಡೋಕ್ಕಾಯ್ತದೆ? ಏನೋ ಒಂದು ಮಾಡಲೇಬೇಕು. ಸರಿ ಬಿಡು, ಏನೋ ಒಂದು ಮಾತಾಡಿ ನಿರ್ಧಾರ ಮಾಡಿಬಿಡ್ತೀನಂತ. ಓನರ್ಗೊಂದ್ಕಿತ ಫೋನ್ ಮಾಡ್ಬಿಟ್ಟು ಮಾತಾಡಬೇಕು. ಹಿಂಗೆ ಅಂತ ಹೇಳ್ಬಿಟ್ಟು ಮಾತಾಡೋಣ. ಅಯ್ಯೋ, ಅವಳಿಗೆ ಒಂದು ಮನೆ ನೋಡಿದ್ದೀನಿ. ಯಾವುದೋ ಒಂದು ಮನೆ ಕೊಡಿಸ್ಬೇಕಲ್ಲ, ಅದಕ್ಕೆ ಆ ಮನೆಯೆಲ್ಲ ಸೋರ್ತದಂತೆ. ಹೊಸ ಮನೆಯ ಕೊಟ್ಟಿಸ್ಕೊಡು ಅಂತ ಹೇಳ್ತಾ ಇದ್ಲು. ನಾನು ಅದಕ್ಕೆ ಹೊಸಗಿಸ್ ಮನೆಯೆಲ್ಲ ಕಟ್ಟಿಸ್ಕೊಡೋಕ್ಕಾಗಕ್ಕಿಲ್ಲ. ಹೊಸ ಮನೆಯೆಲ್ಲನೂ ಯಾರು ಕಟ್ಟಿಸ್ಕೊಡ್ತಾರೆ? ಕಟ್ಟಿಸ್ಕೊಡಲ್ಲ ನಾನಂತೂ. ಹಳೆ ಮನೆ ಏನಿಯ ಕೊಡಿಸ್ತೀನಿ ಅಂತ ಅಂದೆ. ಸರಿ, ಯಾವುದೋ ಒಂದು ಮನೆಯ ಕೊಡಿಸಿ ಅಂತ ಹೇಳೋಳಿ. ಇಲ್ಲೇ ಯಾವುದೋ ಒಂದು ಮನೆ ನೋಡಿದ್ದೀನಿ, ಸುಮಾರಾಗಿ ಐತೆ, ಪರವಾಗಿಲ್ಲ. ಅದೇ ಮನೆ ನೀನಿಯ ಕೊಡ್ಸನಿ ಅಂತ ಅನ್ಕೊಬಿಟ್ಟಿದ್ದೀನಿ. ಇನ್ನೇನು ಮಾಡೋಕ್ಕಾಯ್ತದೆ? ಪಂಚಾಯತಿನಾಗ ಮಾತಾಗೈತಲ್ಲ. ನಾನೇನು ಆಸ್ತಿ ಬರ್ಕೊಡ್ತಿಲ್ವಲ್ಲ, ಒಂದು ಮನೆ ತಾನೇ ಕೊಡಿಸ್ತಿರೋದು. ಅದಕ್ಕೆ ಕೊಡಿಸ್ಬಿಡೋಣ ಅಂತ ಅನ್ಕೊಂಡಿವ್ನಿ. ಚಿಕ್ಕ ಮನೆ ತಾನೇ ಕೊಡಿಸಿ, ಅದ್ರಾಗೆ ಬಿದ್ದಿರಲಿ. ಅವಳಿಗೂ ಅದೇ ನನಗೆ ಯೋಗ್ಯತೆ ಇರೋದು. ದೊಡ್ಡ ಮನೆಗಿರೋ ಅಂಥ ಯೋಗ್ಯತೆ ಅವಳಿಗೆಲ್ರಿ ಐತೆ? ಯಾಕೆ ತಲೆ ಕೆಡಿಸ್ಕೊಂತೀರ? ಯಾವ ಮನೆ ಆಯ್ತದ ಮನೆಯ ಸುಮ್ಮನೆ ಕೊಟ್ಟು ಕಳಿಸ್ರಿ. ಸದ್ಯ ಈ ಮನೆಗಿಲ್ವಲ್ರಿ, ಅದೇನಿಯ ನನಗಂತೂ ಸಮಾಧಾನ ಸಂಗತಿ ಅಂತ ಹೇಳಿದ್ರೆ. ಯಾವುದೋ ಒಂದು ಮನೆಯ ಆತಾಗ ಸುಮ್ಮನೆ ಕೊಟ್ಬಿಟ್ಟು ಈಗಳಮ್ಮ ಕೊಡಿಸಿದ್ದೀನಿ ಅಂತ ಹೇಳ್ಬಿಟ್ಟು ಆತಾಗೆ ಕೊಡಿಸ್ಬಿಟ್ಟು ಬರ್ರಿ ಅಷ್ಟೇನೇನೆ. ಅದಕ್ಕೆ ಕಣೆ ನಿನಗೊಂದು ಮಾತು ಹೇಳೋಣ ಅಂತ ಹೇಳ್ಬಿಟ್ಟು ಹೇಳ್ತಿರೋದು. ನನಗೆ ಹೇಳಿಲ್ಲ ಅಂತ ಅನ್ಕೊಬಿಟ್ರೆ ನೋಡಿದ್ದೀನಿ ಮನೆ ನಾನು ಹೆಂಗೋ ಬಿಡು. ಕೊಡಿಸ್ಬಿಟ್ಟತ್ತಾಗೆ ಬರ್ತೀನಿ. ಅದೇ ಬ್ಯಾಂಕಿಗೆ ಹೋಗ್ಬಿಟ್ಟು ದುಡ್ಡೆಲ್ಲ ಡ್ರಾ ಮಾಡಿಬಿಟ್ಟು ಅಪ್ಪಂತಾಗ ಮಾತಾಡಿದ್ದೀನಿ. ಇನ್ನೊಂದು ಕಿತ ಮಾತಾಡಬೇಕು. ಎಷ್ಟು ಹೇಳ್ತಾನೋ, ಎಷ್ಟು ರೇಟ್ ಹೇಳ್ತಾನೋ ಎಲ್ಲ ಕೇಳಿ ಮಾತಾಡಿ ಆಮೇಕಿಂದ ನಾನು ನಿರ್ಧಾರ ಮಾಡ್ತೀನಿ. ಎಷ್ಟು ಆಯ್ತದೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ವಿಚಾರಿಸ್ತೀನಿ. ನೋಡೋಣ. ಹಿಂಗೇನೇ ಇದ್ರೆ ಹಿಂಗೆ ಇರಬೇಕಾಯ್ತದೆ. ಹಿಂಗೆ ಇದ್ರೆ ಅವಳಿಗೂ ಕೊಡಿಸ್ಬೇಕಲ್ಲ. ದಿನ ಒಯ್ತಾನೆ ಐತೆ. ಕೊಡಿಸ್ಲಿಲ್ಲ ಅಂದರೆ ತಿರುಗಿ ಪಂಚಾಯತಿ ಕಲ್ಲಾಕ್ಸಿದ್ರೆ ಆ ಪೊದ್ದಿ ಕತೆ ನಿಂಗೂ ಗೊತ್ತಲ್ಲ. ಮಾಡ್ತೀನಿ ನೀ ಹೆಂಗೆ ಸಿಕ್ಕರೆ ಹಂಗೆ ನಮಗೆ ತೀರ್ಮಾನವಾಗಿ ಕೊಟ್ಬಿಡ್ತಾಳೆ. ಆಮೇಕಿಂದ ಇದೇ ಮನೆಗೆ ಏನು ಇರಿಸ್ಕೊಬಿಟ್ರಿ ಅಂತ ಹೇಳ್ಬಿಟ್ಟು.
ಹ್ಞೂ ರೀ ಯಪ್ಪ, ಯಾರು ಇದೇ ಮನೆಗೆ ಇರಿಸ್ಕೊತಾರ ಅವಳನ್ನ? ನನಗಂತೂ ಈ ಮನೆಗೆ ಇರಿಸ್ಕೊಳಕ್ಕೆ ಏನು ಅವಳನ್ನ ಕಂಡ್ರೆ ನೀ ಆಗಕ್ಕಿಲ್ಲ ನನಗೆ. ಅಂತಂದರೆ ಈ ಮನೆಗೆ ಇರಿಸ್ಕೊಳಕ್ಕಾಯ್ತದೆ? ಈ ಮನೆಗಿರೋ ಯೋಗ್ಯತೆ ಅವಳಿಗೆ ಎಲ್ರಿ ಐತೆ? ಯಾವುದೋ ಒಂದು ಗುಡಿಸ್ಲು ಮನೆಯ ಕೊಡಿಸ್ಬಿಟ್ಟು ಬಾ ಹೋಗ್ರಿ. ಸರಿ, ಓನರ್ ತಾಗ ಮಾತಾಡ್ಬಿಟ್ಟು ಹಂಗೆ ಬ್ಯಾಂಕ್ ಹತ್ರಕ್ಕೆ ಹೋಗ್ಬಿಟ್ಟು ದುಡ್ಡು ಇರೋದು ಒಂಚೂರೆಲ್ಲ ಇದು ಮಾಡ್ಕೊಂಬಿಟ್ಟು ಹಂಗೆ ಬಂದ್ಬಿಟ್ಟು ಎಲ್ಲ ಕೊಡಿಸ್ಬಿಟ್ಟು ಸೆಟ್ಲು ಮಾಡ್ಬಿಟ್ಟು ಬರ್ತೀನಿ, ಸರಿನಾ? ಅದಕ್ಕೆ ನಿಂಗೆ ಒಂದು ಮಾತು ಕೇಳ್ಬಿಟ್ಟು ಹೋಗ ನೀವು ಕೇಳ್ಬಿಟ್ಟು ಹೋಯ್ತಾ ಇದ್ದೀನಿ, ಸರಿನಾ? ಹೋಗ್ಬಿಟ್ಟು ಬರ್ತೀನಿ, ಎಲ್ಲ ಮಾಡಿ ನಾಳೆ ಎಲ್ಲ ಮುಗಿಸ್ಕೊಂಡು ಕ್ಲಿಯರ್ ಮಾಡ್ಬಿಟ್ಟು ಇಲ್ಲಿಗೆ ನೀವು ಬರ್ತೀನಿ, ಅಲ್ಲಿ ಏನೇನೈತೆ ಎಲ್ಲ ಮಾತಾಡ್ಬಿಟ್ಟು. ಹ್ಞೂ ಸರಿ ರೀ, ಆಯಿತು. ಸರಿ ಕಣಮ್ಮಿ, ಬರ್ತೀನಿ. ನಮ್ಮ ಯಜಮಾನಪ್ಪಂಗೆ ನನ್ನ ಮ್ಯಾಲೆ ಇವಾಗ ಪಿರುತಿ ಶಾಣೆ ಆಗೋಗ್ಬಿಟ್ಟೈತೆ. ಇನ್ನೆಲ್ಲ ಅವಳಿ ಮನೆಗೆ ಬಂದ್ಬಿಡ್ತಾಳೆ ಅಂತ ಅವಳಿಗೊಂದು ಮನೆ ಕೊಡಿಸ್ಬೇಕು ಅಂತ ಯಾವುದೋ ಒಂದು ಕಾಂಚಿ ಪಿಂಚಿದೊಂದು 10 ಲಕ್ಷ ರೂಪಾಯಿ ಮನೆಯಾಗ ಕೊಡಿಸ್ಬಿಟ್ಟು ಬರ್ತಾನೆ. ನೋಡ್ತಾ ಇರು. ಅವಳ ಮನೆಗೆ ಇವಾಗ ಒಯ್ತಾನೆ ಇಲ್ಲ, ಬರೀ ನಮ್ಮ ಮನೆಗೆ ಏನಿಯ ಬರೋದು. ಹೆಂಗೋ ಯಾವುದೋ ಒಂದು ಮನೆಗೆ ಹೋಗಿ ಯಾವುದೋ ಒಂದು ಮನೆಗೆ ಬಿದ್ದಿರಲಿಲ್ಲ ಅವಳು. ಅವಳೇ ನಾಟಕ್ಕುಂಟು ಲೆಕ್ಕಕ್ಕಿಲ್ಲ. ಇದೇನೇನಿಯ ಮೇಯ್ನ್ ಮನೆ ಅಂತ ಹೇಳಿದ್ರೆ ಇಲ್ಲೇನಿಯ ಬಂದಿತ್ತ ನನ್ನ ಗಂಡ. ಹಬ್ಬಬ್ಬಬ್ಬಬ್ಬ, ನಮ್ಮ ಮಾವನು ಚೆನ್ನಾಗಿ ನಾಟಕ ಆಡ್ತದೆ. ನಮ್ಮ ಅತ್ತೆಗೆ ಫುಲ್ಲು ಖುಷಿನೋ ಖುಷಿ. ಏನೇ ಮಕ ನೋಡ್ಕೊಂಡು ನಿಂತಿದ್ದೀಗ? ಏನಿಲ್ಲ ಅತ್ತೆ, ಚಿಕ್ಕತ್ತೆ ಮನೆ ತಗತ್ತವ್ರಲ್ಲ ಅದನ್ನು ಯೋಚನೆ ಮಾಡ್ತಾ ಇದ್ದೆ. ಅವಳ ಮಕ ನೋಡು, ಅವಳ ಮಕಕ್ಕೆ ತಕ್ಕನಂಗೆ ಮನೆ ಸಿಗ್ತದೆ. ನಡಿ ಸುಂಕೇನಿಯ ಕ್ಯಾಮೆಗಿಮೆ ಐತೇನ ನೋಡ್ಕ. ಯಾವ್ದನ ಒಂದು ಮನೆ 5 ಲಕ್ಷ ರೂಪಾಯಿ ಕೊಡಿಸ್ಬಿಟ್ಟು ಗೊತ್ತ ನಿಮ್ಮ ಮಾವಯ್ಯ. ಕನ್ಸ್ ಕಾಣ್ತಾ ಇರಿ. ಈ ಮನೆಗಿನ ದೊಡ್ಡದಾಗೆ ಐತೆ ಮನೆ.